ಈಗ ನೋಡಿ ನೆಕ್ಸ್ಟ್ ಕ್ವಶನ್ dy/dx ಮೈನಸ್ ಹಾಫ್ ಇಂಟು 1 + 1/x ಇಂಟು y ಪ್ಲಸ್ 3y3/x = 0. ಈಗೇನು ಮಾಡಿ ಇದನ್ನ ಈಕ್ವೇಷನ್ನ ಬರ್ಕೊಳ್ಳಿ. ಫಸ್ಟು dy/dx ಮತ್ತು y ಒಂದೇ ಕಡೆ ಇರಲಿ. dy/dx ಮೈನಸ್ ಹಾಫ್ ಇಂಟು 1 + 1/x y = ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ 3y3/x. ಈಗೇನು ಮಾಡಬೇಕು, y ಟರ್ಮ್ ರೈಟಲ್ಲಿ ಇರುತ್ತಲ್ಲ, y ಟರ್ಮ್ ಯಾವುದಿದೆ y3ನ ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ y3 ಇದೇನಾಗುತ್ತೆ 1/y3 dy/dx ಆಮೇಲೆ ಮೈನಸ್ ಇಲ್ಲಿ ನೋಡಿ ಬೇಕಿದ್ರೆ ಬರ್ಕೊಳ್ಳಿ 1/y² ಹಾಫ್ ಇಂಟು 1 + 1/x = ಇಲ್ಲಿ y3 ಹೋದರೆ ಮೈನಸ್ 3/x. ಇಲ್ಲಿ y3 ಇಲ್ಲ, ಅದಕ್ಕೆ 1/y3. ಇಲ್ಲಿ y ಇದೆ, 1/y3 ಅಂದರೆ 1/y² ಆಗುತ್ತೆ. ಇದು ಒಳಗಡೆ ಬರ್ಕೊಳ್ಳಿ. ಇಲ್ಲಿ y3 ಹೋದರೆ ಮೈನಸ್ 3/x ಆಗುತ್ತೆ. ಈಗ ನೆಕ್ಸ್ಟ್ 1/y² t ಅಂತ ತಗೊಳ್ಳಿ. ಲೆಟ್ t = 1/y². ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಈಗ ಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು x dt/dx ಬರುತ್ತೆ. 1/y² ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ 2/y3 ಬರುತ್ತೆ. ನೋಡಿ ಪ್ಲಸ್ 2 ಇದೆಯಲ್ಲ, ಇದನ್ನ ಮಲ್ಟಿಪ್ಲೈ ಮಾಡಬೇಕು. 1 2 = 2, ಪ್ಲಸ್ ಇರೋದನ್ನ ಮೈನಸ್ ಬರೀಬೇಕು. ಇಲ್ಲಿ 1 ಜಾಸ್ತಿ ಮಾಡ್ಕೋಬೇಕು ಡಿಫ್ರೆನ್ಷಿಯೇಟ್ ಮಾಡಿ. ಆಮೇಲೆ ವೈಗೆ ಡಿಫ್ರೆನ್ಷಿಯೇಷನ್ dy/dx. ಇದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಈಗ ಇದರಲ್ಲಿ 1/y3 dy/dxನ ಫೈಂಡ್ ಮಾಡ್ಕೊಳ್ಳಿ. ಈ ಮೈನಸ್ 2 ಈ ಕಡೆ ಬಂದರೆ 1/-2 dt/dx ಆಗುತ್ತೆ. ಮೈನಸ್ 2ನ ಈ ಕಡೆ ಕಳಿಸ್ಕೊಡಿ. ಅದು ಮಲ್ಟಿಪ್ಲೈ ಇರೋದು ಡಿವೈಡ್ ಆಗುತ್ತೆ. 1/-2 ಆಗುತ್ತೆ dt/d. 1/y3 dy/dx ಈ ಥರ ಬರುತ್ತೆ. ಇದನ್ನ ಈಕ್ವೇಷನ್ 1 ಅಂದ್ಕೊಡಿ. ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ನೀಟಾಗಿ ಬರುತ್ತೆ. ಈಕ್ವೇಷನ್ 1 ಬಿಕಮ್ಸ್, ಈಗ ನೋಡಿ 1/y3 dy/dx ಅಂದ್ರೇನು, 1/-2 dt/dx. 1/-2 dt/dx ಮೈನಸ್ 1/y² ಅಂದರೆ t ಹಾಫ್ ಇಂಟು 1 + 1/x = ಮೈನಸ್ 3/x. ಈಗೇನು ಮಾಡಬೇಕು, ಈ -2 ಇದೆಯಲ್ವಾ, ಇದನ್ನ ತೆಗಿಬೇಕು ಅಂದರೆ ಮಲ್ಟಿಪ್ಲೈ ಬೈ -2 ಮಾಡ್ಕೋಬೇಕು. ಮಲ್ಟಿಪ್ಲೈ ಬೈ -2 ಮಾಡಿದಾಗ -2/-2 ಕ್ಯಾನ್ಸಲ್ ಆಗಿ ಬರೀ 1 ಉಳಿಯುತ್ತೆ. ದಟ್ ಈಸ್ dt/dx. ನೋಡಿ -2 ಇಲ್ಲಿ -2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ t ಇಂಟು 1 + 1/x ಬರುತ್ತೆ. ಇಲ್ಲಿ ನೋಡಿ -2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ -2/-2 ಅಂದರೆ ಕ್ಯಾನ್ಸಲ್ ಆಗಿ ಬರೀ dt/dx ಉಳಿಯುತ್ತೆ. ಇಲ್ಲಿ -2 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗುತ್ತೆ. ಈ 2 ಕ್ಯಾನ್ಸಲ್ ಆಗಿ t ಇಂಟು 1 + 1/x ಉಳಿಯುತ್ತೆ. ಇಲ್ಲಿ -2 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 = 6/x ಬರುತ್ತೆ. ಈಗ ನೋಡಿ ಇದು ಲೀನಿಯರ್ ಫಾರ್ಮ್ ಆಯಿತು. ದ ಈಕ್ವೇಷನ್ ಈಸ್ ದ ಅಬೋವ್ ಈಕ್ವೇಷನ್ ಈಸ್ linear differential equation of the form dt/dx plus pt = q, where p ಅಂದರೆ 1 + 1/x ಆ್ಯಂಡ್ q ಅಂದರೆ 6/x. ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ e⁻∫ p dx, e⁻∫ 1 + 1/x dx, e⁻∫ 1 dx ಅಂದರೆ x, ಇಂಟೆಗ್ರಲ್ 1/x ಅಂದರೆ log x. ಇಲ್ಲೇನು ಮಾಡಬೇಕು, e⁻x ಇಂಟು e⁻log x ಅಂತ ಬರ್ಕೋಬೇಕು. e⁻x ಹಂಗೆ ಇರಲಿ. e⁻log x ಅಂದರೆ ನಾವು ಕಟ್ಕೊಳ್ಳಿ ಬರೀ x ಅಂತ. ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, x e⁻x ಆಗುತ್ತೆ. Therefore integrating factor
ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಎಕ್ಸ್. ಇದನ್ನು ಪಿ ಅಂದರೆ ಇಲ್ಲಿ 1 + 1/x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್. ಪಿ ಅಂದ್ರೇನು 1 + 1ಗೆ ಇಂಟಿಗ್ರೇಷನ್ ಎಕ್ಸ್ 1/xಗೆ ಲಾಗ್ ಎಕ್ಸ್. ಇ ಪವರ್ ಇದನ್ನ ಇ ಪವರ್ ಎಮ್ ಪ್ಲಸ್ ಎನ್ನ ಇ ಪವರ್ ಎಮ್ ಇಂಟು ಇ ಪವರ್ ಎನ್ ಮಾಡ್ಕೋಬೋದು. ಇ ಪವರ್ ಎಕ್ಸ್ ಇಂಟು ಇ ಪವರ್ ಲಾಗ್ ಎಕ್ಸ್. ಇ ಪವರ್ ಲಾಗ್ ಎಕ್ಸ್ ಅಂದರೆ ಬರೀ ಎಕ್ಸ್, ದಟ್ ಈಸ್ ಎಕ್ಸ್ ಲಾಗ್ ಎಕ್ಸ್ ಇ ಪವರ್ ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಸೊಲ್ಯೂಷನ್ ಈಸ್ ಅಂತ ಬರೀಬೇಕು. ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಟಿ ಅಂದರೆ 1/y². ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಎಕ್ಸ್ ಇ ಪವರ್ ಎಕ್ಸ್. ಕ್ಯೂ ಅಂದರೆ 6/x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಎಕ್ಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಈಗ ನೋಡಿ ಏನಾಗುತ್ತೆ, ಇದನ್ನ ಎಕ್ಸ್ ಇ ಪವರ್ x/y² ಅಂತ ಬರ್ಕೋಬೋದು. ಇಲ್ಲಿ ನೋಡಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 6 ಇ ಪವರ್ ಎಕ್ಸ್ ಡಿ ಎಕ್ಸ್. ನೋಡಿ ಎಕ್ಸು ಇ ಪವರ್ x/y², 6 ಕಾನ್ಸ್ಟೆಂಟು, ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಇ ಪವರ್ ಎಕ್ಸ್ ಪ್ಲಸ್ ಸಿ. ಇನ್ನು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ ನೋಡಿ. dy/question dy/dx minus half into 1 + 1/xy plus 3y³ x is equal to 0. ಇದು ಕ್ವಶನ್ನು. ಇಲ್ಲಿ ಪ್ಲಸ್ ಇದ್ದರೆ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. dy/dx minus half into ಇದು ಹಂಗೆ ಇರುತ್ತೆ. ಇಲ್ಲಿ ವೈ ಟರ್ಮ್ ಇರೋದ್ರಿಂದ ಇಲ್ಲಿ ರೈಟಲ್ಲಿ ಅದಕ್ಕೆ ಬರ್ನೌಲಿಸ್ ಅಂತೀವಿ. ಇದನ್ನ ಬರ್ನೌಲಿಸ್ನ ಲೀನಿಯರ್ಗೆ ಕನ್ವರ್ಟ್ ಮಾಡ್ಕೋಬೇಕು, ಅದಕ್ಕೆ ಡಿವೈಡ್/y³. ಇಲ್ಲಿ y/y³ ಅಂದರೆ 1/y² ಆಗುತ್ತೆ. ಇದು ಸೇಮ್ ಬರ್ಕೊಡಿ. ಇಲ್ಲಿ y³ ತೆಗೀರಿ. ಲೆಟ್ ಟಿ ಈಸ್ ಈಕ್ವಲ್ ಟು 1/y². ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. dt/dx 1/y² ಡಿಫರೆನ್ಷಿಯೇಷನ್ -2/y³ dy/dx. ಅಂದರೆ 1/y³ dy/dx ಬೇಕು, ಅದಕ್ಕೆ 1/-2 dt/dx. ಇದನ್ನ ಇಕ್ವೇಷನ್ 1ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1/-2 1/y³ dy/dx ಅಂದರೆ 1/-2 dt/dx. ಇದಕ್ಕೆ ಟಿ ಹಾಫ್ ಇಂಟು 1 + 1/x -3/x ಹಂಗೆ ಇರುತ್ತೆ. ಮಲ್ಟಿಪ್ಲೈ -2 ಮಾಡಿ, ಕ್ಯಾನ್ಸಲ್ ಆದರೆ dt/dx. ಮೈನಸ್ ಇರೋದು ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 ಕ್ಯಾನ್ಸಲ್ ಆದರೆ ಟಿ ಇಂಟು 1 + 1/x ಈಸ್ ಈಕ್ವಲ್ ಟು 6/x. ದ ಇಕ್ವೇಷನ್ ಇಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದ ಫಾರ್ಮ್ dt/dx ಪ್ಲಸ್ pt ಈಸ್ ಈಕ್ವಲ್ ಟು ಕ್ಯೂ. ಪಿ ಅಂದರೆ 1 + 1/x, ಕ್ಯೂ ಅಂದರೆ 6/x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, ಇ ಪವರ್ ಇಂಟೆಗ್ರಲ್ ಆಫ್ 1 + 1/x dx. ಇ ಪವರ್ ಎಕ್ಸ್ ಪ್ಲಸ್ ಲಾಗ್, ಇದು 1ಗೆ ಇಂಟಿಗ್ರೇಷನ್ ಎಕ್ಸು 1/xಗೆ ಲಾಗ್ ಎಕ್ಸು. ಇ ಪವರ್ ಎಕ್ಸ್ ಇಂಟು ಇ ಪವರ್ ಲಾಗ್ ಎಕ್ಸ್ ಆಗುತ್ತೆ. ಇ ಪವರ್ ಎಕ್ಸ್ ಇಂಟು ಇ ಪವರ್ ಲಾಗ್ ಎಕ್ಸ್ ಅಂದರೆ ಎಕ್ಸ್. ಅದನ್ನ ಈಗ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಅಂತ ಬರ್ಕೋಬೋದು. ನೋಡಿ ಸೊಲ್ಯೂಷನ್ ಇಸ್ ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ dx ಪ್ಲಸ್ ಸಿ. ಟಿ ಅಂದರೆ 1/y² ಎಕ್ಸ್ ಇ ಪವರ್ ಎಕ್ಸ್ ಇಂಟು 6/x ಎಕ್ಸ್ ಇ ಪವರ್ ಎಕ್ಸ್ ಡಿ ಎಕ್ಸ್. ಎಕ್ಸ್ ಕ್ಯಾನ್ಸಲ್ ಆದರೆ 6 ಇ ಪವರ್ ಎಕ್ಸ್, 6 ಇ ಪವರ್ ಎಕ್ಸ್ಗೆ ಇಂಟಿಗ್ರೇಷನ್ 6 ಇ ಪವರ್ ಎಕ್ಸ್ ಆಗುತ್ತೆ. 6 ಕಾನ್ಸ್ಟೆಂಟ್ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್. ಥ್ಯಾಂಕ್ ಯು.